ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲಿರೋದಂದರೆ ರಾಮನ ದೇವಸ್ಥಾನ, ಅದು ಕೂಡ ಚುಂಚನಘಟ್ಟಲ್ಲಿದೆ. ಅದು ನಮ್ಮೂರ ಹತ್ರನೇ ಇರೋದು. ನಾವು ತುಂಬ ಸಲ ಇಲ್ಲಿ ವಿಸಿಟ್ ಮಾಡಿದ್ದೀನಿ, ನೀವು ಕೂಡ ವಿಸಿಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ರಾಮ ಮತ್ತು ಸೀತೆ ವನವಾಸದಲ್ಲಿದ್ದಾಗ ಇದ್ರಂತೆ. ನನಗಂತೂ ಗೊತ್ತಿಲ್ಲ. ನಾನು ಹೀಗೆ ಒಂದು ಸ್ಟೈಲ್ ವಾಕ್ ಮಾಡ್ಕೊಬರೋಣ ಅಂತ ಮೆಟ್ಲಲ್ಲಿ ಬರ್ತಿದ್ದೆ, ಸಡನ್ನಾಗಿ ಒಂದು ಮಂಕಿ ಕಾಣಿಸ್ಬಿಡೋದು ಫ್ರೆಂಡ್ಸ್. ಹಾಗೆ ಹಿಂದೆ ಓಡೋಗ್ಬಿಟ್ಟೆ. ನನಗೆ ಮಂಕಿ ಅಂದರೆ, ಪ್ರಾಣಿ ಅಂದರೆ ತುಂಬ ಭಯ ಫ್ರೆಂಡ್ಸ್. ಅದಕ್ಕೇ ಬಂದುಬಿಟ್ಟೆ. ಇದು ನನ್ನ ವೀಡಿಯೋ ಎಲ್ಲ ಹಾಳು ಮಾಡಿಬಿಡ್ತು ಅಂತ ಅಂದ್ಕೊಂಡೆ. ಮತ್ತೆ ಸ್ಪೀಡಾಗಿ ಓಡೋಗ್ಬಿಟ್ಟೆ ಫ್ರೆಂಡ್ಸ್. ಅದು ಮಂಕಿ ತುಂಬ ಭಯ ಆಗ್ತಿತ್ತು. ಒಬ್ರು ಅಂಕಲ್ ಅಲ್ಲೇ ಇದ್ದವ್ರು ಹೇಳಿದ್ರು, ಏನೂ ಆಗಲ್ಲ ಹೋಗಪ್ಪ ಅಂತ. ಅಂತರೂ ತುಂಬ ಭಯ ಆಯಿತು. ಇಲ್ಲೊಂದು ಮಂಕಿ ಕೂತಿದೆ, ಅದನ್ನೇ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ. ನನ್ನ ತಮ್ಮ ಈ ಮೆಟ್ಲನ್ನ ಓಡ್ಕೊಂಡು ಹೋಗ್ತಿದ್ದಾನೆ ನೋಡಿ ಫ್ರೆಂಡ್ಸ್. ನಾನು ಇದನ್ನೇ ಸ್ಲೋ ಮೋಷನ್ ಮಾಡಿಬಿಟ್ಟಿದ್ದೀನಿ. ಅದೊಂದು ಸ್ಲೋ ಆಗಿ ಓಡ್ತಿದ್ದಾನೆ ಅನ್ನೋ ಥರ ಕಾಣಿಸ್ತಿದೆ. ಇದು ನಾನು ಇಟ್ಕೊಂಡು ಓಡ್ತಿರೋದು ಫ್ರೆಂಡ್ಸ್. ನಾನು ನೋಡ್ತಿರೋದು ಫಾಸ್ಟಾಗಿ ಕಾಣಿಸ್ತಲ್ವಾ, ಏನಕ್ಕಂದರೆ ನಾನು ಫಾಸ್ಟಾಗಿ ಓಡ್ತಿದ್ದೆ ಅಂತ ಹೇಳೋಕ್ಕಾಗಲ್ಲ. ಸ್ಲೋ ಮೋಷನ್ ಮಾಡ್ಕೊಂಡಿರಲಿಲ್ಲ, ಫಾಸ್ಟ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಸ್ಲೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಎದುರುಗಡೆ ಒಂದು ಸ್ಟ್ಯಾಚು ಇದೆ. ಓಕೆ, ಫಸ್ಟ್ ಈ ದೇವಸ್ಥಾನ ನೋಡೋಣ. ಇಲ್ಲಿ ಶ್ರೀರಾಮದ ಪಾದನೂ ಇದೆ. ಇವಾಗ ನಾವು ಒಳಗೆ ಹೋದ್ಮೇಲೆ ವಿಡಿಯೋ ಎಲ್ಲ ಪ್ರೊಹಿಬಿಟೆಡ್ ಅಂತ ಇತ್ತು, ಅದಕ್ಕೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಸಾರಿ ಫ್ರೆಂಡ್ಸ್. ನೀವು ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಾವು ಹಾಗೆ ಹಾಕ್ತಿದ್ದೆ ನಾನು. ಇಲ್ಲಿ ಮೂರ್ತಿ ಇದೆಯಲ್ಲ, ಇದನ್ನು ನಮ್ಮಮ್ಮ ಸಣ್ಣ ಮಾಡ್ಕೋತಿದ್ರು. ನಮ್ಮಮ್ಮ ಆದಮೇಲೆ ನಾನು ಸಣ್ಣ ಮಾಡ್ಕೊಂಡೆ. ನೆಕ್ಸ್ಟ್ ನನ್ನ ತಮ್ಮ ಸಣ್ಣ ಮಾಡ್ಕೊಂಡ. ಇಲ್ಲಿ ಶ್ರೀರಾಮನ ಪಾದನೇ ಇತ್ತು ಫ್ರೆಂಡ್ಸ್. ಇದು ರಥ. ಯಾವಾಗ ಹಬ್ಬ ಬರುತ್ತೋ ಆವಾಗ ರಥನ ಎಳಿತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸರೌಂಡಿಂಗ್ಸು. ನಾನು ಕಾರಲ್ಲಿ ಹಾಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿಕೊಂಡೆ ಹೆಂಗೆ ಕಾಣಿಸುತ್ತೆ ಅಂತ. ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಇಲ್ಲಿ ನೋಡ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ಸು. ಇದಿರೋದು ಚುಂಚನಘಟ್ಟೆ. ಅಂದರೆ ಇವಾಗ ಜಾತ್ರೆ ಟೈಮ್ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಎಲ್ಲರೂ ಕೂಡ ಅಂಗಡಿ ಪೂರಿ ಎಲ್ಲನೂ ಮಾರ್ತಿದ್ರು. ನಾವು ಅಲ್ಲೇ ಒಂದು 40 ಲೀಟರ್ ಪುರಿ ಮತ್ತು ಏನೇನೋ ತಗೊಂಡು ಫ್ರೆಂಡ್ಸ್. ನಮ್ಗೆ ಏನು ಬೇಕು ಅದನ್ನು ತೆಗೆಸ್ಕೊಂಡು. ಓಕೆ, ಬಾಯ್ ಫ್ರೆಂಡ್ಸ್.